श्रीराम समर्थ। वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा। गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः। विदेहापरि चालवूनी प्रपंच मुमुक्षु जनालागी अध्यात्म चर्चा करोनी बहुलोकजे मेळवीती। नमस्कार त्या ब्रह्म चैतन्य मूर्ती अलंकापुरी पुण्यभूमी पवित्र तिथे नांदतो ज्ञान राजा सुपात्र तया आठवीता महापुण्य राशी। नमस्कार माझा सद्गुरु श्री ज्ञानेश्वराशी। सद्गुरुनाथ महाराज की जय। जय जय रघुवीर समर्थ। श्रीराम समर्थ। जय जय रामकृष्ण हरी। ಶ್ರೀ ಜ್ಞಾನೇಶ್ವರಿ ಅಧ್ಯಾಯ 2 ಸಾಂಖ್ಯಯೋಗ ಸಂಪುಟ 73 तो कवणे स्थिती असे कैसेनी रूपी विलसे देवा सांगावे हे ऐसे ಲಕ್ಷ್ಮೀಪತಿ। ಅವನು ಯಾವ ಸ್ಥಿತಿಯಲ್ಲಿ ಇರುವನು, ಯಾವ ಸ್ವರೂಪದಿಂದಿರುವನು, ದೇವ ಹೇಳಬೇಕಿದೆಲ್ಲವನ್ನು ಹೇ ಲಕ್ಷ್ಮೀಪತೆ। ಅವನು ಯಾವ ಸ್ಥಿತಿಯಲ್ಲಿರುವನು, ಯಾವ ಸ್ವರೂಪದಿಂದಿರುವನು, ಹೇ ಲಕ್ಷ್ಮೀಪತೆ, ಹೇ ದೇವ, ಇದೆಲ್ಲವನ್ನು ನನಗೆ ಸವಿಸ್ತಾರವಾಗಿ ಹೇಳಬೇಕು। तव परब्रह्म अवतरणु जो षड्गुणाधिकरणु तो काय तीर्थ नारायणु बोलत वसे। आग परब्रह्मावतारनु षड्गुणैश्वर्य संपन्ननु ಆಗ ಅಲ್ಲಿಯ ನಾರಾಯಣನು ಏನು ಹೇಳಿದನೆಂಬುದನ್ನು ಕೇಳು। ಆಗ ಪರಬ್ರಹ್ಮಾವತಾರನಾದ ಷಡ್ಗುಣೈಶ್ವರ್ಯ ಸಂಪನ್ನನಾದ ನಾರಾಯಣನು ಅಲ್ಲಿ ಏನು ಹೇಳಿದನೆಂಬುದನ್ನು ಕೇಳು। ಶ್ರೀ ಭಗವಾನುವಾಚ ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ನೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ। ಶ್ರೀಕೃಷ್ಣನಂದನು, ಹೇ ಅರ್ಜುನ, ಯಾವನು ಮನಸ್ಸಿನಲ್ಲಿರುವ ಎಲ್ಲ ಇಚ್ಛೆಗಳನ್ನು ಸರ್ವಥಾ ಬಿಟ್ಟು ಬಿಡುವನೋ ಹಾಗೂ ಸ್ವತಃ ಸ್ವಸ್ವರೂಪದಲ್ಲಿಯೇ ಸಂತುಷ್ಟನಾಗುತ್ತಾನೆಯೋ ಆಗ ಆ ಪುರುಷನಿಗೆ ಸ್ಥಿತಪ್ರಜ್ಞನೆನ್ನುತ್ತಾರೆ। ಮಣೆ ಅರ್ಜುನ ಪರಿಯೇಸಿ ಜೋಹ ಅಭಿಲಾಷು ಪ್ರೌಢ ಮಾನಸಿ ತೋ ಅಂತರಾಯ ಸ್ವಸುಖೇಸಿ ಕರೀತುವಸೆ। ಅರ್ಜುನ ಕೇಳು, ನೀನು ಮನಸ್ಸು ಹೊಂದಿದ್ದರೆ ದೃಶ್ಯದ ಉತ್ಕಟ ಅಭಿಲಾಷೆಯನ್ನು, ಅದೇ ನಮ್ಮ ಆತ್ಮಸುಖದಲ್ಲಿ ಅಡ್ಡಿಯನ್ನು ಮಾಡುತ್ತಿರುತ್ತದೆ। ಹೇ ಅರ್ಜುನ, ನೀನು ಸರಿಯಾಗಿ ಗಮನ ಕೊಟ್ಟು ಕೇಳು। ಮನಸ್ಸು ಉತ್ಕಟವಾಗಿ ಈ ದೃಶ್ಯದ ಅಭಿಲಾಷೆಯನ್ನು ಹೊಂದಿದ್ದರೆ ಅದೇ ನಮ್ಮ ಆತ್ಮಸುಖದಲ್ಲಿ ಅಡ್ಡಿಯನ್ನು ಉಂಟು ಮಾಡುತ್ತಿರುತ್ತದೆ। ಜೋ ಸರ್ವದಾ ನಿತ್ಯ ತೃಪ್ತು ಅಂತಃಕರಣ ಭರಿತು ಪರಿ ವಿಷಯ ಮಾಜಿ ಪತಿತು ಜೇಣೆ ಸಂಗೆ ಕೀಜೆ। ಸರ್ವದಾ ನಿತ್ಯ ತೃಪ್ತನಾದವನು ಅಂತಃಕರಣ ಭರಿತನು, ಆದರೂ ವಿಷಯದಲ್ಲಿ ಆಗುವನು ಪತಿತನು ಯಾವುದರ ಸಹವಾಸದಿಂದ। ಯಾವಾಗಲೂ ಸಂಪೂರ್ಣ ತೃಪ್ತನಾದವನು ಅಂತಃಕರಣ ಭರಿತನು ಆಗಿದ್ದರೂ ಯಾವುದರ ಸಹವಾಸದಿಂದ ವಿಷಯದಲ್ಲಿ ಪತಿತನಾಗುವನು। ಸದ್ಗುರುನಾಥ ಮಹಾರಾಜ್ ಕಿ ಜೈ। जय जय रघुवीर समर्थ। श्री पंढरीनाथ महाराज की जय। जय जय रघुवीर समर्थ।